ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆ್ಯಸ್ ಯೂಶುವಲ್ ನೋಡಿ 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡ್ರು ಕೂಡ ನಡೆಯುತ್ತೆ. ಸೊ ಹಾಗೆಯೇ 6 ಎಳೆ ದಾರನ ಗಂಟು ಹಾಕೊಂಡು ತೊಗೊಂಡಿದ್ದೀನಿ. 7 ಎಳೆ ದಾರನೂ ಕೂಡ ಬಳಸ್ಬೋದು ನೀವು. ಸೊ ಸ್ಟಾರ್ಟಿಂಗಲ್ಲಿ ಮಾಮೂಲಿ ಯಾವಾಗಲೂ ಲಾಕ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ರೀತಿಯಾಗಿ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಒಂದು ಸಲ ಬಟ್ಟೆಗೆ ಲಾಕ್ ಆದ ನಂತರ ಇಲ್ಲಿಂದ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಅಥವಾ 5. ಸೊ ನಿಮ್ಗೆ ಎಷ್ಟು ಇಡ್ಸುತ್ತೋ, ನಿಮ್ಗೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕ್ಕೋಬೋದು. ಸೊ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡೆ. ಅದಾದ ನಂತರ 2 ಚೈನ್ ಹಾಕಿ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಸ್ಟಾರ್ಟಿಂಗ್ 5 ಚೈನ್ ಹಾಕಿ ಲಾಕ್ ಮಾಡಿದೆ. ಈಗ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ದಾರಾನ ಮೇಲೆ ಕೇಳ್ಕೊಂಡು, ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಅಲ್ಲ, ಮೀಡಿಯಮ್ ಸೈಜ್ ಬೀಡು. ಯಾವ ಡಿಸೈನ್ ಬೀಡನ್ನ ಕೂಡ ಬಳಸ್ಬೋದು ನೀವು. ಸೊ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದೇ ದೊಡ್ಡ ಬೀಡ್ ಯೂಸ್ ಮಾಡ್ತೀರಾ ಅಂದರೆ ನೀವು ಒಂದು ಬೀಡನ್ನ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ ಆಗಿರೋದ್ರಿಂದ 2 ಬೀಡನ್ನ ತಗೊಂಡಿದ್ದೀನಿ. ಸೊ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ, ಸ್ಟಾರ್ಟಿಂಗಿಂದ 5 ಚೈನ್, 2 ಚೈನ್, 2 ಬೀಡು ಮತ್ತು 2 ಚೈನ್. ಸೊ ಈಗ ಮತ್ತೆ ಇದೇ ರೀತಿ 5 ಚೈನ್ ಹಾಕ್ಕೊಳ್ತೀನಿ. ಸೊ 5 ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ಹಾಕ್ಕೊಳ್ತಿರೋದು. ಹಾಗಾಗಿ 5 ಚೈನ್ ಹಾಕ್ಕೋಬೋದು ಅಥವಾ 4 ಚೈನ್ನ ಕೂಡ ನೀವು ಹಾಕ್ಕೊಳ್ಬೋದು ಬೇಕು ಅಂತ ಇದ್ದರೆ. ಸೊ ನಾನಿಲ್ಲಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 2 ಚೈನ್ ಹಾಕೋದು, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಸಮ್ಟೈಮ್ಸ್ ನಿಮಗೆ ಈ ರೀತಿ ದಾರ ಸಿಕ್ಕಾಕೊಂಡು ಬಿಡುತ್ತೆ, ಬರೋದಿಲ್ಲ. ಸೊ ನೋಡಿಕೊಂಡು ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡೋದ್ನಲ್ಲ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಈಗ ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ತಾ ಇದ್ದೀನಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಅದಾದ ನಂತರ ಬೀಡ್ ಲಾಕ್ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಕೌಂಟಿಂಗ್ ತುಂಬ ಈಸಿ ಇದೆ, ಬೇಸ್ ಲೈನು. ಸೊ ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊಳ್ತೀವಿ. ಅದಾದಮೇಲೆ 2 ಚೈನ್, 2 ಬೀಡು, 2 ಚೈನ್, ಮತ್ತು 5 ಚೈನ್, 2 ಚೈನ್, 2 ಬೀಡು, 2 ಚೈನ್. ಇದೇ ರೀತಿಯಾಗಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೀವು ಇದೇ ಡಿಸೈನ್ ಬೇಕು ಅಂತ ಇದ್ದರೆ 2 ಆರ್ಚು, 2 ಕುಚ್ಚು ಆ ರೀತಿ ಕೂಡ ನೀವು ಇದರಲ್ಲಿ ಚೇಂಜಸ್ನ ಮಾಡ್ಕೊಳ್ಬೋದು. ಸೊ ಒಂದು ಆರ್ಚಿಗೆ 2 ಚೈನ್, 2 ಬೀಡು, 2 ಚೈನ್ ಬರುತ್ತೆ. ಕುಚ್ಚು ಕಟ್ಕೊಳ್ಳೋದಕ್ಕೆ ಬರೀ 5 ಚೈನ್ ಬರುತ್ತೆ. ಇದ್ರ ಮೇಲೆ ನೀವು ಚೇಂಜಸ್ನ ಮಾಡಿಕೊಂಡು ಹಾಕ್ಕೊಳ್ಬೋದಾಗುತ್ತೆ ಡಿಸೈನ್ನ. ಸೊ ನಾನು ಮತ್ತೆ ಈಗ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ನಿಮಗೆ 5 ಚೈನ್ ಜಾಸ್ತಿ ಆಯಿತು ಅಂದರೆ 4 ಚೈನ್ನ ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. 5 ಚೈನ್, 2 ಚೈನ್, 2 ಬೀಡು, 2 ಚೈನ್, ಮತ್ತು 5 ಚೈನ್ ಹಾಕಿ ಅದೇ ರೀತಿ ರಿಪೀಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಸ್ಯಾರಿ ಪೂರ್ತಿ ಎಂಡಿಂಗ್ವರೆಗೂ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ದಾರನೇ 6 ಎಳೆ ದಾರ ತಗೊಂಡು ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ಬಟ್ಟೆಗೆ ಲಾಕ್ ಆದ ನಂತರ ಈ 5 ಚೈನ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶೆ. ಈಗ ಮತ್ತೆ ಇಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ಕೊಳ್ತೀನಿ. 2, 3, 4, 5 ಚೈನ್ ಹಾಕಿ ಈ ಲಾಕ್ ಇರುತ್ತಲ್ಲ, ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಬೇಕು. ಸೊ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಅದಾದ ನಂತರ 2 ಚೈನ್,
ಮತ್ತೆ ಇಲ್ಲಿ ಬೀಡ್ಗಿಂತ ಮುಂಚೆ ಒಂದು ಲಾಕ್ ಇರುತ್ತಲ್ಲ, ಬಟ್ಟೆಗೆ ಹಾಕಿರ್ತೀವಲ್ಲ, ಆ ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕ್ತೆ, ಮತ್ತೆ 2 ಚೈನ್. ಈಗ ಇಲ್ಲಿಂದ ಆರ್ಚಿಗೆ ನಾವು ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿದೆ ಅಂದರೆ ಕ್ರೋಶ ಹಾಕೋದಕ್ಕೆ ಗೊತ್ತಿದೆ ಅಂದರೆ ಫಸ್ಟ್ ಸ್ಟೆಪ್ಪಲ್ಲೇ ಇದನ್ನು ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನಾನೀಗ 10 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, 10 ಚೈನ್ ಹಾಕಿ 2 ಬೀಡ್ ಆದಮೇಲೆ ಏನು ಲಾಕ್ ಇರುತ್ತಲ್ಲ, ಸೆಕೆಂಡ್ ಬೀಡ್ ಆದಮೇಲೆ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ನ ಕಂಬೈನ್ ಮಾಡಿ ಸಿಂಗಲ್ ಸ್ಟೆಪ್ಪಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನು ಬಿಗಿನರ್ಸ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಲಾಕ್ ಆದ ನಂತರ 2 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಲಾಕ್ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನೇ ಹಾಕ್ಕೋಬೇಕು. ಸೊ ನೋಡಿ, 1 2 3 4 5 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 2 ಚೈನ್ ಇರೋ ಜಾಗದಲ್ಲಿ 2 ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ, ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ಮತ್ತೆ 10 ಚೈನ್ಗಳನ್ನ ಹಾಕ್ಕೊಳ್ತೀನಿ. 10 ಹಾಕ್ಕೊಳ್ಬೋದು ಅಥವಾ 8ರಿಂದ 10 ಚೈನ್ಗಳನ್ನ ಹಾಕ್ಕೊಳ್ಬೋದು. 8 ಹಾಕ್ಕೋಬೋದು, ಇಲ್ಲ 9 ಕೂಡ ಹಾಕ್ಕೋಬೋದು, ಅಥವಾ 10 ಹಾಕ್ಕೊಳ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಥವಾ ಅದಕ್ಕಿಂತ ಕಡಿಮೆ ಮಾಡೋಕ್ಕೂ ಹೋಗಬೇಡಿ. ಸೊ 8ರಿಂದ 10 ಚೈನ್ ಹಾಕ್ಕೋಬೋದು. ನಾನು 10 ಚೈನ್ ಹಾಕಿ ಸೆಕೆಂಡ್ ಬೀಡ್ ಆದಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 2 ಚೈನ್ 5 ಚೈನ್ 2 ಚೈನ್ ಹಾಕ್ಕೊಳ್ಬೇಕು. ಸೊ ಮತ್ತೆ 10 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ ಈಸಿ ಇದೆ ಡಿಸೈನು. ಸಿಂಗಲ್ ಕಲರ್ ಕ್ರೋಶ ವರ್ಕ್ ಆಗಿರುತ್ತೆ. ಬಿಗಿನರ್ಸು ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬ ಕಡಿಮೆ ಟೈಮಲ್ಲಿ ಡಿಸೈನ್ನ ನೀವು ಫಿನಿಶ್ ಮಾಡ್ಬೋದು. ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 2 ಅವರ್ಸು 2.5 ಅವರ್ಸಲ್ಲಿ ಆಗೋಗ್ಬಿಡುತ್ತೆ ಡಿಸೈನು. ಸೊ ನೋಡಿ, ನೆಕ್ಸ್ಟು ನಾನು 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಪೂರ್ತಿ ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಲೂಸ್ ಆಗಿರಬೇಕು. 10 ಚೈನ್ ಏನು ಹಾಕ್ಕೊಳ್ತೀವಿ, ಸೊ ಆರ್ಚಿಗೆ ಯು ಶೇಪಲ್ಲಿ ಈ ರೀತಿಯಾಗಿರಬೇಕಾಗತ್ತೆ. ಸೊ ನೋಡಿ, ಪೂರ್ತಿ ಕೊನೆಯ ತನಕನೂ ಹಾಕ್ಕೊಂಡಿದ್ದೀನಿ ನಾನು. ಸೊ ಇಷ್ಟು ಲೂಸಾಗಿ ಇರಬೇಕು. ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಸ್ಟೆಪ್ಪು ಸೇಮ್ ಕಲರ್ ದಾರನೇ 6 ಎಳೆ ದಾರ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ದಾರದ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ಲಾಕ್ ಮಾಡಿಕೊಂಡೆ. ಸೊ ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ಸೊ ಫಸ್ಟ್ ಲಾಕ್ ಇರುತ್ತಲ್ಲ, 5 ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ಲಾಕ್ನ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಲಾಕ್ ಇರುತ್ತಲ್ಲ, 5 ಚೈನ್ ಆದಮೇಲೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ. ಸೊ ಅದಾದ ನಂತರ 2 ಚೈನ್ ಇದೆಯಲ್ಲ, ಆ ಗ್ಯಾಪ್ಗೆ ನಾವೀಗ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಂದ್ರೆ 8 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 10 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 10 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು 2 ದಾರ 2 ದಾರ 1 ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಹಾಕೋ ಡಬಲ್ ಕ್ರೋಶೆ ನಾವೇನು ಬೇಸ್ಗೆ 2 ಚೈನ್ ಏನು ಹಾಕಿರ್ತೀವಿ ಅಷ್ಟು ಲೆಂತಲ್ಲಿ ಈ ಒಂದು ಡಬಲ್ ಕ್ರೋಶೆ ಬರಬೇಕಾಗತ್ತೆ. ಸೊ ತುಂಬ ಚಿಕ್ಕದು ಮಾಡಬೇಡಿ ಅಥವಾ ತುಂಬ ಲೆಂತಿಯಾಗಿ ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಲ್ಲ, ಅದಾದಮೇಲೆ ಅಲ್ಲಿಂದ ಡಬಲ್ ಕ್ರೋಶಗಳನ್ನ ಈ 10 ಚೈನ್ ಗ್ಯಾಪ್ಗೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ 2 ದಾರ 1 ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಟ್ಟು 18 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಒಂದು ಆರ್ಚಿಗೆ. 2 ದಾರ 2 ದಾರ 1 ನೋಡಿ. ಸೊ ಇಲ್ಲಿಗೆ 18 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಎಲ್ಲ ಕಂಬಗಳು ಕೂಡ ಒಂದೇ ಲೆಂತಲ್ಲಿ ಬರಬೇಕಾಗುತ್ತೆ. ಸೊ ನೋಡಿಕೊಂಡು ಕಂಬಗಳನ್ನ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ 18 ಡಬಲ್ ಕ್ರೋಶ ಆದಮೇಲೆ ಈ 2 ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ, ಸೊ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ.
ಅದಾದಮೇಲೆ 5 ಚೈನ್ ಇದೆಯಲ್ಲ, 5 ಚೈನ್ ಇರೋ ಜಾಗಕ್ಕೆ 5 ಚೈನೇ ಹಾಕಿ ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಈಗ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ 10 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದು ಮಾಡಿಕೊಂಡು ಸೆಕೆಂಡ್ 2 ದಾರ ಒಂದು ಮಾಡ್ಕೊಳ್ತೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 10 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು 2 ದಾರ ಒಂದು, ಈ ರೀತಿಯಾಗಿ ಆಗಲೇ ಹೇಳ್ದಾಗೆ ಒಟ್ಟು 18 ಡಬಲ್ ಕ್ರೋಶೆಗಳನ್ನ ಈ ಒಂದು 10 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಬರೀ ಡಬಲ್ ಕ್ರೋಶ ಇದೆ, ತುಂಬ ಬೇಗ ಆಗೋಗ್ಬಿಡುತ್ತೆ ಡಿಸೈನು. ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ನೋಡಿ, 18 ಡಬಲ್ ಕ್ರೋಶಗಳಾದಮೇಲೆ 2 ಚೈನ್ ಆದಮೇಲೆ ಏನು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಈಗ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಇಷ್ಟೇ ನೋಡಿ ಡಿಸೈನು, ತುಂಬ ಬೇಗ ಆಗೋಗ್ಬಿಡುತ್ತೆ. ಸೊ ಮರೀದಲ್ಲೇ ಈ ಡಿಸೈನ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಕಮೆಂಟ್ನಲ್ಲಿ ನೀವೇ ಹೇಳ್ತೀರಾ ಎಷ್ಟು ಬೇಗ ಆಗೋಗುತ್ತೆ ಈ ಡಿಸೈನ್ ಅನ್ನೋದನ್ನು. ಸೊ ನೋಡಿ, ಈ ರೀತಿಯಾಗಿ ಆರ್ಚ್ ತುಂಬ ಅಗಲವಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೆಂಟ್ರಲ್ಲಿ 2 ಬೀಡ್ ಇರೋದು ನಿಮಗೆ ಹೈಲೈಟಾಗಿ ಕಾಣಿಸುತ್ತೆ ಈ ಒಂದು ಡಿಸೈನಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಕುಚ್ಚು ಬೇಡ ಅಂತಂದ್ರೂ ಕೂಡ ಹಾಗೆಯೇ ಕೂಡ ಈ 5 ಚೈನ್ ಬದಲಿಗೆ 2-3 ಚೈನ್ ಹಾಕಿ ಕೂಡ ನೀವು ಡಿಸೈನ್ನ ಮಾಡ್ಬೋದು, ಕುಚ್ಚು ಬೇಡ ಅಂದರೆ. ಇದಕ್ಕೆ ನಾನು 137 ದಾರನ ಬೇಬಿ ಕುಚ್ಚು ಕಟ್ಕೊಂಡಿದ್ದೀನಿ, ಪುಟ್ಟ ಪುಟ್ಟದಾಗಿ ಆರ್ಚ್ ಲೆಂತ್ಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟಿದ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನು ಅಂತ. ಸೊ ಇನ್ನೂ ಗ್ರ್ಯಾಂಡ್ ಮಾಡಬೇಕು ಅಂದರೆ ಈ ಡಿಸೈನ್ಗೆ ನೀವು ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡ್ಕೊಳ್ಬೋದು, ಅಥವಾ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ನೀವು ಸಿಂಪಲ್ ಡಿಸೈನ್ನು ಕೂಡ ಡೆಕೋರೇಟ್ ಮಾಡಿ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡ್ಬೋದು, ಅದು ನಿಮ್ಮ ಕೈಯಲ್ಲಿದೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೇಲೆ ಕಾಣಿಸ್ತಿರೋ ನಂಬರ್ಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ನಲ್ಲಿ ಕೇಳಿ. ಥ್ಯಾಂಕ್ ಯು.